ನೀರಿಗಾಗಿ ಖಾಲಿ ನೀರಿನ ಕೊಡ ಹಿಡಿದು ಗ್ರಾಮ ಪಂಚಾಯಿತಿ ಮುಂದೆ ಮಹಿಳೆಯರು ಪ್ರತಿಭಟನೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತಬಾಗೇಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಕುಡಿಯುವ ನೀರು ಕೊಡಿ ಎಂದು ಖಾಲಿ ಕೊಡೆ ಹಿಡಿದು ಮಹಿಳೆಯರು ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ನೀರಿನ ಕೊಡ ಹಿಡಿದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ದಿನಗೂಲಿಯಿಂದ ಜೀವನ ನಡೆಸುವ ನಾವು ನೀರಿಗಾಗಿ ಪರದಾಡುವಂತೆ ಆಗಿದ್ದು, ಸುತ್ತಮುತ್ತಲಿನ ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ. ಇದರಿಂದ ಜನ ಜಾನುವಾರುಗಳಿಗೂ ನೀರಿಲ್ಲದೆ ತುಂಬಾ ತೊಂದರೆಯಾಗಿದೆ. ಸುಮಾರು 20 ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದು, ಕೂಡಲೇ ಗ್ರಾಮಕ್ಕೆ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕು ಎಂದು ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸ್ಥಳಕ್ಕೆ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಅರುಣಾ ಕುಮಾರಿ ಹಾಗೂ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ ಭೇಟಿ ನೀಡಿ 1 ವಾರದಲ್ಲಿ ನೀರಿನ ಸಮಸ್ಯೆ ಇತ್ಯರ್ಥ ಮಾಡಲಾಗುತ್ತದೆ ಎಂದು ಹೇಳಿದ ಮೇಲೆ ಪ್ರತಿಭಟನೆ ಹಿಂಪಡೆದರು. ಈ ಸಂದರ್ಭದಲ್ಲಿ ಪಾತಬಾಗೇಪಲ್ಲಿ ಮಹಿಳೆಯರಾದ ಲಕ್ಷ್ಮೀ ಗಂಗಮ್ಮ, ಲಕ್ಷ್ಮೀ ನರಸಮ್ಮ, ಹಸಿರು ಸೇನೆ ತಾಲೂಕು ಘಟಕ ಅಧ್ಯಕ್ಷರಾದ ಗೋವಿಂದ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿ ವರ್ಗದ ನಾಗರಾಜು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾಣಾ ಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ಗಂಟವಾರಪಲ್ಲಿ ಪಂಚಾಯತ್ಗೆ ಪಾತಬಾಗೇಪಲ್ಲಿ ಒಂದು ವಿಲೇಜು. ಅದರಲ್ಲಿ ಕುಡಿಯೋ ನೀರಿನ ಅಭಾವ ಆಗಿದೆ. ನೀರಿನ ಅಭಾವ ಇಲ್ಲ, ವೈಯಕ್ತಿಕವಾಗಿ ಬೇರೆಯವರು ಒಂದು ನೀರಿದ್ರೂ ಅದು ವಿದ್ಯುತ್ತನ್ನು ಬೇರೆ ಇದಕ್ಕೆ ಅಳವಡಿಸ್ಕೊಂಡು ಅವರು ಸ್ವಂತ ಖಾಸಗಿ ಭೂಮಿಯಲ್ಲಿ ಬೋರ್ ಹಾಕಿ ನೀರನ್ನು ಅವ್ರ ಜಮೀನು ಕೊಡ್ಕೊಳ್ತಾ ಇದ್ದಾರಂತೆ. ಆದ್ದರಿಂದ ಊರಿನ ಜನಕ್ಕೆ ಕುಡಿಯಲು ನೀರಿನ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಊರಿನ ಒಂದು ನೀರಿನ ಅಭಾವ ನೀಗಿಸಲು ಇದೊಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿ ನಾವು ಪಂಚಾಯತ್ ಮುಂದೆ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಸ್ಥಳಕ್ಕೆ ತಹಸೀಲ್ದಾರ್, ದಂಡಾಧಿಕಾರಿ ತಹಸೀಲ್ದಾರ್ ಸಾಹೇಬರು, PDO ಸಾಹೇಬರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಅವರು ಎಲ್ಲ ಬಂದು ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತೀವಿ, ನೀರಿನ ಅಭಾವವನ್ನು ತೀರಿಸ್ತೀವಿ. ನೀರಿದ್ದುಕೊಂಡು ಊರಿನ ಒಂದು ಸಮಸ್ಯೆಯಿಂದ ಕುಡಿಯೋಕ್ಕೂ ನೀರಿಲ್ಲದೆ ಮತ್ತು ಹಸುಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲದಂಥ ಪರಿಸ್ಥಿತಿಯನ್ನು ಉದ್ಭವ ಆಗಿದೆ. ಇದನ್ನು ಸಮಸ್ಯೆ ಕ್ಲಿಯರ್ ಮಾಡ್ತೀವಿ ಅಂತೇಳಿ 3 ದಿವಸ ಟೈಮ್ ತಗೊಂಡಿದ್ರೆ ಅದರ ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಮನವಿಯನ್ನು ಇದು ಮಾಡ್ತಾರೆ.